ತುಂಬ ಚೆನ್ನಾಗಿದೆ. ರಾಕೇಶ್ ದಳವಾಯಿ ಅಂತೂ ತುಂಬ ಎಕ್ಸ್ಟ್ರಾರ್ಡ್ನರಿ ಆ್ಯಕ್ಟಿಂಗು. ಒಂದು ಹೊಸ ಹೀರೋ ಅಂತ ಅನಿಸ್ಲಿಲ್ಲ. ತುಂಬ ಮೆಚ್ಯೂರಿಟಿ ಇದೆ ಅವರ ಆ್ಯಕ್ಟಿಂಗಲ್ಲಿ. ತುಂಬ ಚೆನ್ನಾಗಿದೆ. ಥೀಮ್ ಇಷ್ಟ ಆಯಿತು, ಮತ್ತು ಫೈಟಿಂಗ್ ಇಷ್ಟ ಆಯಿತು. ಟೋಟಲಿ ಚೆನ್ನಾಗಿದೆ. ಸೂಪರ್ ಆಗಿದೆ. ಸೂಪರ್ ಸರ್ ಮೂವಿ ತುಂಬ ಚೆನ್ನಾಗಿದೆ. ಈ ಥರ ಮೂವಿ ನಾವು ನೋಡ್ತೀವಿ ಅಂದ್ಕೊಂಡಿಲ್ಲ. ನಾವು ಹರಿರಾಮ್ ಸ್ಟೂಡೆಂಟ್ಸ್. ಸೂಪರ್ ಆಗಿದೆ ಮೂವಿ. ಇವಾಗ ತಮಿಳು ಫಿಲ್ಮ್ಗಳು, ತೆಲುಗು ಫಿಲ್ಮ್ಗಳು, ಹಿಂದಿ ಫಿಲ್ಮ್ಗಳೆಲ್ಲ ಕರ್ನಾಟಕದಲ್ಲಿ ಆವಳೆ ಮಾಡ್ತಾ ಇದ್ದೇವೆ. ಇನ್ನು ಮುಂದೆ ಏನಿದ್ರು ಕನ್ನಡ ಫಿಲ್ಮ್ಗಳ ಆವಳೆ ಸ್ಟಾರ್ಟ್. ಕನ್ನಡನೇ ಕನ್ನಡಿಗದಲ್ಲಿ ಹೈಯೆಸ್ಟ್ ಆಗೋದು. ನಮ್ಮ ಕರ್ನಾಟಕದ ಜನತೆಯನ್ನು ಕಾಪಾಡ್ತದೆ. ಸಂವಿಧಾನದ ಬಗ್ಗೆ ಮತ್ತು ನರಗುಂದ ಸ್ಟೋರಿ ಬಗ್ಗೆ ಈ ನಿರ್ದೇಶಕರಾದ ಕರ್ಣನ್ ಅವರು ಮತ್ತು ಹೊಸ ಪ್ರತಿಭೆಯಾದ ರಾಕೇಶ್ರವರು ಸಂಪೂರ್ಣವಾಗಿ ನಮ್ಮ ಜನತೆಗೆ ಏನು ದಕ್ಕಿಸ್ಬೇಕೋ ಅದನ್ನು ನಿಷ್ಕ್ರಿಯವಾಗಿ ದಕ್ಕಿಸ್ಕೊಟ್ಟಿದ್ದಾರೆ ಜನತೆಗೆ. ನಮ್ಮ ಕಾನೂನನ್ನು ಯಾವ ಥರ ಹಳೆ ಕಾಲದಲ್ಲಿ ಹಳಬರಿಗೆ ಯಾವ ಥರ ಹಿಂಸೆ ಕೊಟ್ಟಿದ್ದಾರೆ ಅನ್ನೋದನ್ನು ತುಂಬ ಅದ್ಭುತವಾಗಿ ತೋರಿಸಿದ್ದಾರೆ. ಪ್ರವೀಣ್ ಸರ್ ಅವರು ಮತ್ತು ರಾಕೇಶ್ ಅವರು ಜೊತೆ ಆ್ಯಕ್ಟಿಂಗ್ ಸಖತ್ತಾಗಿ ಮಾಡಿದ್ದಾರೆ. ನಮ್ಮ ಕನ್ನಡಿಗರ ಸಿನಿಮಾ ದಯವಿಟ್ಟು ಎಲ್ಲ ಕನ್ನಡಿಗರು ಬಂದು ನೋಡ್ಬೇಕಂತ ಹೇಳ್ಬಿಟ್ಟು ಮೂಲಕ ಮನವಿ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು. ಸೂಪರ್ ಬಾಲಾಜಿ ಸೂಪರ್ ಆಗಿದೆ. ಇವಾಗ ಆಂಧ್ರ ಪ್ರದೇಶದಲ್ಲಿ ಇರೋರು ಆಂಧ್ರದ ನೋಡ್ತಾರೆ. ನಾವು ಸ್ವಾಭಿಮಾನದಿಂದ ನಮ್ಮ ಕನ್ನಡ ನಾವು ಬೆಳೆಸಬೇಕು. ನಮ್ಮ ಕನ್ನಡಿಗರು ಸಿನಿಮಾಗಳನ್ನ ನಾವು ಬೆಳೆಸಬೇಕು. ನಮ್ಮ ಕನ್ನಡ ಸಿನಿಮಾ ನೋಡಿದ್ರೆ ನಮ್ಮ ಕನ್ನಡ ಫಿಲಮ್ ಇಂಡಸ್ಟ್ರಿ ಒಂಚೂರು ಮುಂದೆ ಹೋಗೋದು. ನಾವು ಪುಷ್ಪ 2 ಅಂತ ಹೋದ್ರೆ ಬರೀ ಪುಷ್ಪ 2 ನೋಡಿದ್ರೆ ಅವ್ರು ಆಂಧ್ರದವ್ರಿಗೆ ಉಪಯೋಗ ಆಗುತ್ತೆ. ನಮ್ಮ ಕನ್ನಡಿಗರಿಗಲ್ಲ. ಕನ್ನಡಿಗರು ಬಂದು ಫಸ್ಟ್ ಕನ್ನಡ ಸಿನಿಮಾ ನೋಡಿ. ಒಂದೊಳ್ಳೆ ಮೆಸೇಜ್ ಇದೆ. ಡಾಕ್ಟರ್ ಅಂಬೇಡ್ಕರ್ ಕೊಟ್ಟಿರೋ ಸಂವಿಧಾನಕ್ಕೆ ಒಂದು ಎಂಥ ಸಂವಿಧಾನ ಅಂತ ತೋರಿಸಿದ್ದಾರೆ ಪಿಕ್ಚರಲ್ಲಿ. ಎಲ್ಲ ಬಂದು ಪಿಕ್ಚರ್ ನೋಡಿ ತುಂಬ ಚೆನ್ನಾಗಿದೆ. ಇಷ್ಟಪಡ್ತೀನಿ. ನಾನು ಕನ್ನಡತಿ. ಸೊ ಒಳ್ಳೆ ಮೂವಿ ಇದೆ. ಪ್ರತಿಯೊಬ್ಬರು ಈ ಮೂವಿ ನೋಡಬೇಕು ಅಂತ ಹೇಳ್ಕೊಳ್ತಿದ್ದೀನಿ. ಆ್ಯಂಡ್ ಪ್ರತಿ ಒಂದು ನ್ಯಾಯ ಆಗಿರಲಿ ಅನ್ಯಾಯ ಆಗಿರಲಿ ಸೊ ಅದು ಹೋರಾಡೋದು ಒಂದು ಮೂವಿ ಮಾಡಿದ್ದಾರೆ. ಸೊ ಪ್ರತಿಯೊಬ್ಬರು ಬಂದು ನೋಡಬೇಕು. ತುಂಬ ಒಳ್ಳೆ ಮೂವಿ ಇದೆ. ಈ ಮೂವಿ ಇನ್ನೂ ತುಂಬ ಮುಂದೆ ನಡಿಬೇಕು ಅಂತ ಕೇಳ್ಕೊಳ್ತಿದ್ದೀನಿ. ಧನ್ಯವಾದಗಳು. ಸಮಾನತೆ ಬಗ್ಗೆ ಹೇಳಿದ್ದಾರೆ ರಾಕೇಶ್ ದಳವಾಯಿ ಅವರು. ಫಸ್ಟ್ ಮೂವಿ, ಸೊ ಅವ್ರಿಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ. ಹಾಗೆ ಎಲ್ಲರೂ ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ಚಿತ್ರವನ್ನು ವೀಕ್ಷಿಸಬೇಕು ಅಂತ ನಾನು ಈ ಮೂಲಕ ಎಲ್ಲರಲ್ಲೂ ಕೇಳ್ಕೊತೀನಿ. ಥ್ಯಾಂಕ್ ಯು. ಮೂವಿ ತುಂಬ ಚೆನ್ನಾಗಿತ್ತು. ಸ್ಟೋರಿ ತುಂಬ ಇಷ್ಟ ಆಯಿತು. ಆಮೇಲೆ ರಾಕೇಶ್ ಅವ್ರ ಆ್ಯಕ್ಟಿಂಗ್ ನನಗೆ ತುಂಬ ಇಷ್ಟ ಆಯಿತು. ಸೊ ಇನ್ಫ್ಯಾಕ್ಟ್ ನನ್ನ ಸ್ಟೋರಿ ವಾಸ್ ವೆರಿ ಗುಡ್. ನಾನು ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಕನ್ನಡ ಮೂವಿನ ಪ್ರೋತ್ಸಾಹಿಸಿ, ಹೊಸ ಆ್ಯಕ್ಟರ್ಸ್ನ ಎನ್ಕರೇಜ್ ಮಾಡಿ ಥಿಯೇಟ್ರಿಗೆ ಬಂದು ದಯವಿಟ್ಟು ಮೂವಿ ನೋಡಿ. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ ಸರ್. ಒಳ್ಳೆ ಬೋರ್ ಇಲ್ಲ ಫಿಲಿಮ್. ಹೆಂಗೆ ಆಸ್ತಿಗಳನ್ನ ಮೂವಿ ಅಂತೂ ಸೂಪರ್ ಆಗಿದೆ. ಹಾಗೆ ಆಸ್ತಿ ಪತ್ರಗಳನ್ನ ಹೆಂಗೆ ಕಳ್ಕೊಂಡ್ರೆ ಅಂತ ಗೊತ್ತಾಗಬೇಕಾದ್ರೆ ಎಲ್ಲ ಜನಗಳು ಬಂದು ಈ ಫಿಲಮ್ ನೋಡಬೇಕು. ಈ ಫಿಲಮಲ್ಲಿ ಒಳ್ಳೆ ಕಂಟೆಂಟ್ ಇದೆ. ಒಳ್ಳೆ ಸೂಪರ್ ಆಗಿದೆ ಮೂವಿ ಅಂತೂ ಸೂಪರ್ ಆಗಿದೆ. ಎಲ್ಲರೂ ಬಂದು ನೋಡಬೇಕು. ಕನ್ನಡ ಮೂವಿನ ಬೆಳೆಸಿ, ಕನ್ನಡ ಮೂವಿನ ಉಳಿಸಿ. ಸ್ವಲ್ಪ ಡೈರೆಕ್ಷನ್ ಚೆನ್ನಾಗಿ ಮಾಡಿದ್ರೆ ಇನ್ನೂ ಹೈ ಕ್ಲಾಸ್ ಆಗಿರುತ್ತೆ ಸರ್. ಸ್ವಲ್ಪ ಡೈರೆಕ್ಷನ್ ಚೆನ್ನಾಗಿ ಮಾಡಿದ್ರೆ ಇನ್ನೂ ಹೈ ಕ್ಲಾಸ್ ಆಗಿರೋದು. ಇಲ್ಲಿ ಇರೋದ್ರಲ್ಲೇ ಚೆನ್ನಾಗಿ ಮಾಡವ್ರೆ. ಎಲ್ಲರೂ ಚೆನ್ನಾಗಿ ಮಾಡೋರು ಆ್ಯಕ್ಟಿಂಗು. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಕೂಡ ಈ ಥರ ಕತೆ ಮಾಡ್ತಿದ್ದಾರೆ ಅಂತ ನಮಗೂ ಖುಷಿ ಆಗ್ತಿದೆ. ನಾವು ಇಷ್ಟು ದಿವಸ ಬೇರೆ ಬೇರೆ ಭಾಷೆಗಳಲ್ಲಿ ಈ ಥರ ಕತೆ ನೋಡೋದು, ಈ ಥರ ಮೇಕಿಂಗ್ ನೋಡಿಬಿಟ್ಟು ನಾವು ಖುಷಿ ಪಡ್ತಾ ಇದ್ವಿ. ಬಟ್ ನಮ್ಮ ಕನ್ನಡದಲ್ಲೂ ಕೂಡ ಈ ಥರ ಸಿನಿಮಾ ಮಾಡ್ತಿದ್ದಾರೆ. ಸೊ ಹಾಗಾಗಿ ಈ ಸಿನಿಮಾ ತುಂಬ ಚೆನ್ನಾಗಿದೆ. ಎಲ್ರಿಗೂ ಮಾಸ್ ಆಡಿಯನ್ಸಿಗೆ ಅಥವಾ ಎಲ್ಲ ಆಡಿಯನ್ಸ್ಗೂ ಇದು ಪರ್ಟಿಕ್ಯುಲರ್ ಇಷ್ಟ ಆಗುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಲೈನ್ ಇಟ್ಕೊಂಡು ಈ ಸಿನಿಮಾನ ಮಾಡಿದ್ದಾರೆ. ಕಾನೂನಲ್ಲಿ ಯಾರೂ ದೊಡ್ಡವರಲ್ಲ, ಕಾನೂನು ಎಲ್ರಿಗೂ ಒಂದೇ, ದೊಡ್ಡವ್ರಿಗೂ ಒಂದೇ, ಚಿಕ್ಕವ್ರಿಗೂ ಒಂದೇ. ಹಾಗಾಗಿ ಈ ಕಾನೂನು ಮುಂದೆ ಶ್ರೀಮಂತಿಗೆ ನಡೆಯಲ್ಲ ಅಂತ ಒಂದು ಸ್ಟ್ರಾಂಗ್ ಮೆಸೇಜನ್ನು ಈ ಸಿನಿಮಾ ಮುಖಾಂತರ ಸಮಾಜಕ್ಕೆ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಎಲ್ಲರೂ ಸಿನಿಮಾನ ನೋಡಿ ಎಲ್ಲರೂ ಇಂಥ ಒಳ್ಳೆ ಪ್ರತಿಭೆಗಳನ್ನು ಪ್ರೋತ್ಸಾಹಿಸಿ. ರಾಕೇಶ್ ಅವರು ಅದು ಮೊದಲನೇ ಸಿನಿಮಾ ಅಂತ ಅನ್ಸೋದೇ ಇಲ್ಲ. ಸೊ ಹಾಗಾಗಿ ಎಲ್ಲರೂ ಸಿನಿಮಾನ ನೋಡಿ ನಿರ್ದೇಶಕರಿಗೆ ಆಲ್ ದ ಬೆಸ್ಟ್ ಆ್ಯಂಡ್ ಧೀರ ಭಗತ್ ರಾಯ್ ಟೀಮ್ಗೆ ಒಳ್ಳೆಯದಾಗಲಿ.